ನಮಸ್ಕಾರ. ಹೈ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ. ನಾನು ಸಂಗರಾಜ್ ವಾಲಿಕರ್. ಬಂಧುಗಳೇ, ಗುಲ್ಬರ್ಗ ಬಾರ್ ಅಸೋಸಿಯೇಷನ್ನ ಮಹಿಳಾ ವಕೀಲರ ಸ್ಪೋರ್ಟ್ಸ್ ಆರಂಭವಾಗುತ್ತಿದ್ದಂತೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವರನ್ನು ರೆಡಿ ಮಾಡ್ತಾಯಿದ್ದಾರೆ. ಆರಿಸುವ ಮೂಲಕ ಯಾರು ಈ ಒಂದು ಬಾಲನ್ನು ಎಸೆಯಲಿಕ್ಕೆ ಸಿದ್ಧರಾಗ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ಅಧ್ಯಕ್ಷರು ಟಾಸ್ ಆಡಿಸ್ತಾರೆ. ಈಗ ಕ್ಯಾಪ್ಟನ್ ಇಬ್ಬರು ಯಾವುದು ಹೆಡ್ ಬೇಕೋ ಟಾಲ್ ಬೇಕೋ ಅನ್ನೋದು ಹೇಳಬೇಕು. ಯಾರು ಹೇಳ್ತಾರೆ? ಏನದ ಚಿತ್ರ ಮಹಿಳಾ ಅಡ್ವೊಕೇಟ್ಸ್ ಆಟ ಆಡಲು ಶುರುವಾದಂತೆ ತುಂಬ ಹ್ಯಾಪಿಯಾಗಿ ಆಟ ಆಡುತ್ತಿದ್ದರೆ ಅವರ ಖುಷಿಯಲ್ಲಿ ಪ್ರೈಮರಿ ಹಾಗೂ ಹೈಸ್ಕೂಲ್ನಲ್ಲಿ ಆಟ ಆಡಿದ್ದು ಹಳೆಯ ನೆನಪು. ಆಗಿನ ಖುಷಿ ಮರುಕಳಿಸಿದ್ದು ಅವರಲ್ಲಿ ಹುಮ್ಮಸ್ಸು ಹೆಚ್ಚಿಸಿತ್ತು. ರಂಗೋಲಿ ಸ್ಪರ್ಧೆಯ ಅಭ್ಯರ್ಥಿಗಳ ಆಯ್ಕೆಗೆ ಫ್ಯಾಮಿಲಿ ಕೋರ್ಟ್ ನ್ಯಾಯಾಧೀಶರಾದ ಶ್ರೀಮತಿ ಜ್ಯೋತಿಶ್ರೀ ಮೇಡಮ್ ಹಾಗೂ JMFC 2ನೇ ಕೋರ್ಟ್ನ ನ್ಯಾಯಾಧೀಶರಾದ ಶ್ರೀಮತಿ ಸ್ಮಿತಾ ನಾಗಲಾಪುರ್ ಮೇಡಮ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಂದ ವಾಲಿಬಾಲ್ ತಂಡಕ್ಕೆ ಉದ್ಘಾಟನೆ ಮಾಡಿದ್ದು ಮಹಿಳಾ ತಂಡದ ಜೊತೆ ಅವರವರ ಗುಂಪುಗಳು ಹುರಿದುಂಬಿಸುತ್ತಿದ್ದರು. ಅಂಪೈರ್ ಆಗಿ PN ಕಪ್ನೂರ್ ನಿರ್ವಹಿಸಿದರು. ಗೆಲುವಿನ ನಗುವನ್ನು ಬೀರಿದ ಒಂದು ತಂಡ, ಸೋಲಿನಲ್ಲಿ ಸಂತೋಷದ ಹುಮ್ಮಸ್ಸು ಕಂಡ ಮತ್ತೊಂದು ತಂಡ. ಇಲ್ಲಿ ಎರಡೂ ತಂಡಗಳು ಖುಷಿಯಾಗಿರುವುದೇ ವಿಶೇಷವಿತ್ತು. ಇನ್ನು ಒಬ್ಬೊಬ್ಬರ ಟೀಮ್ಗಳು ಚರ್ಚೆಗಳು ಶುರುವಾದವು. ಸೋತಿರುವ ಟೀಮ್ನಲ್ಲಿ ಚರ್ಚೆ ಹೆಚ್ಚಾದರೆ ಗೆಲುವಿನ ಟೀಮ್ನಲ್ಲಿ ಖುಷಿಯ ಒಬ್ಬೊಬ್ಬರು ನಗುವನ್ನು ಬೀರಿ ಸಂತಸ ವ್ಯಕ್ತವಾಗುತ್ತಿತ್ತು. ಗಣರಾಜ್ಯೋತ್ಸವ ನಿಮಿತ್ತವಾಗಿ ನಡೆದ ಆಟಗಳು ಶುರುವಾದಂತೆ ಜಿಲ್ಲಾ ಪ್ರಿನ್ಸಿಪಲ್ ನ್ಯಾಯಾಧೀಶರಾದ AV ಶ್ರೀನಿವಾಸ್ ಸಾಹೇಬರಿಂದ ಪ್ರತಿ ಆಟವೂ ವೀಕ್ಷಿಸಿದರು. ಒಂದೊಂದು ಗುಂಪುಗಳು ಆಟ ಆಡಲು ಶುರುವಾದಂತೆ ಕ್ರಿಕೆಟ್ ನೆನಪಿಗೆ ಬರುತ್ತೆ. ಕ್ರಿಕೆಟ್ ತಂಡ ಕಲಬುರಗಿಯಿಂದ ಬೇರೆ ಬೇರೆ ಕಡೆ ಹೋಗಿ ಆಟ ಆಡಿ ಹಲವಾರು ಕಡೆ ಗೆದ್ದು ಕೆಲವೊಂದು ಕಡೆ ಸೋತು ಬಂದದ್ದು ಇದೆ. ಧ್ವಜಾರೋಹಣ ಪ್ರಿನ್ಸಿಪಲ್ ನ್ಯಾಯಾಧೀಶರಿಂದ ನೆರವೇರುತ್ತಿದ್ದಂತೆ ಕಚೇರಿಯ ಸಿಬ್ಬಂದಿಗರು ಫೋಟೋಶೂಟ್ನಲ್ಲಿ ಸಮಯ ಕಳೆಯುತ್ತಿರುವುದು ನಾವು ನೋಡಬಹುದು. ಇಲ್ಲಿ ಸರ್ಕಾರಿ ವಕೀಲರು ಹಾಗೂ ಪ್ರಾಣೇಶ್ ಭರತ್ ಅವರವರು ಇಲ್ಲಿ ನೋಡಿ, ಇದು ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ಕಡೆಯಿಂದ ಆದಂಥ ಧ್ವಜಾರೋಹಣದ ಕಟ್ಟೆ ಇದೆ. ಇಲ್ಲಿ ಪ್ರತಿಯೊಬ್ಬ ವಕೀಲರು ಒಂದು ಖುಷಿಯಿಂದ ತಾವು ಫೋಟೋ ತಗೊಂಡು ಹೋಗ್ತಾರೆ. ಮಕ್ಕಳಿಗೂ ಕರ್ಕೊಂಡು ಬಂದಿರೋದು ವಿಶೇಷ. ಇಲ್ಲಿ ಫೋಟೋಶೂಟ್ ಮುಗಿದ ನಂತರ ಪ್ರತಿಯೊಬ್ಬರಿಗೂ ಟಿಫಿನ್ ವ್ಯವಸ್ಥೆ ಇರುತ್ತೆ. ನಮ್ಮ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ದಿಂದ ಟಿಫಿನ್ ವ್ಯವಸ್ಥೆ ಇರುತ್ತೆ. ಇಲ್ಲಿ ನೋಡಿ, ಇದು ನಮ್ಮ ಬಾರ್ ಅಸೋಸಿಯೇಷನ್ನಲ್ಲಿ ಹಳೆಯ ಎಲ್ಲರೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಬಸವಲಿಂಗ ನಾಸಿ ಅವರು ಹಾಗೂ ಸಹ ಕಾರ್ಯದರ್ಶಿ SK ಚಿಕ್ಕಳ್ಳಿಯವರು ಅವ್ರ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ. ಇಲ್ಲೆಲ್ಲ ಅವರು ನಾಸಿ ಅವರು, ಸಹ ಕಾರ್ಯದರ್ಶಿ ನಾಸಿ ಅವರು, ಪ್ರಧಾನ ಕಾರ್ಯದರ್ಶಿ ನಾಸಿ ಅವರು ಬರ್ತಾಯಿದ್ದಾರೆ. ಇಲ್ಲಿ ಎಲ್ಲ ಟಿಫಿನ್ ಮಾಡ್ತಾಯಿದ್ದಾರೆ. ಎಲ್ಲರೂ ನಮ್ಮ ಪದ್ಧತಿ ಇದೆ. ಗುಲ್ಬರ್ಗ ಬಾರ್ ಅಸೋಸಿಯೇಷನ್ನಲ್ಲಿ ಯಾವುದೇ ಕಾರ್ಯಕ್ರಮ ಆದ ನಂತರ ಟಿಫಿನ್ ಅಥವಾ ಊಟದ ವ್ಯವಸ್ಥೆ ಮಾಡುವ ಒಂದು ಪದ್ಧತಿ ಯಾವಾಗಲೂ ಬಂದಿರೋದ್ರಿಂದ ಇದು ಈಗಲೂ ಮಾಡ್ತಾಯಿದೆ.